ಕೇಳಿದ್ರ ನಾನು ಗೊತ್ತೀನಿ. ಚಿನ್ನಮ್ಮ ಕಾಲೆಲ್ಲ ಇಟ್ಟಿದೆಯಲ್ಲ ಯಪ್ಪ, ನಾವ್ ಹೆಂಗೆ ತಿನ್ನದು? ಮೈ ಚಾನಲ್. ಸೊ ಸ್ಯಾಟರ್ಡೆ ಈವ್ನಿಂಗ್ ಇಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಸಂಜೆ 5:30 ಆಗಿದೆ. ಟೀ ಎಲ್ಲ ಮುಗೀತು. ಇವತ್ತು ನಮ್ಮ ಮನೆ ಹತ್ರನೇ ಸೊ ನಮ್ಮದು ಸ್ಟಾಲ್ ಇದೆ. ಸೊ ಗೊತ್ತಿರುತ್ತೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ, ನಮ್ಮದು ಫುಡ್ ಸ್ಟಾಲ್ಸ್ ಎಲ್ಲ ಮಾಡ್ತೀವಿ ನಾವು ಈ ಥರ ಈವೆಂಟ್ಸ್ಗೆ ಅಥವಾ ಅಪಾರ್ಟ್ಮೆಂಟ್ಸ್ಗಳಿಗೆಲ್ಲ. ಸೊ ಇವತ್ತು ಮನೆ ಹತ್ರ ಇರೋ ಅಪಾರ್ಟ್ಮೆಂಟಲ್ಲೇ ಇತ್ತು. ಹಾಗಾಗಿ ಅಜ್ಜಿ ಬೇರೆ ಇದ್ರಲ್ಲ, ಸೊ ನನ್ನ ತಮ್ಮ ಫೋರ್ಸ್ ಮಾಡ್ದ, ಕರ್ಕೊಂಡು ಬಾ, ಅವರು ನೋಡ್ದಂಗೆ ಆಗುತ್ತೆ. ಸೊ ಸುಮ್ಮನೆ ಮನೇಲಿ ಇದ್ದೀರಲ್ಲ, ಬಂದ್ಬಿಟ್ಟು ಹೋಗಿ ಅಂತ. ಹಾಗಾಗಿ ನಾನು, ಅಜ್ಜಿ, ಪಾಪು, ಅಮ್ಮ ಇಷ್ಟು ಜನ ಹೊರಟಿದ್ದೀವಿ. ಸೊ ಆಟೋ ಬುಕ್ ಮಾಡಿದ್ದೀನಿ, ಇನ್ನೇನು ಬರುತ್ತೆ. ಈಗ ಹೊರಡ್ತಾ ಇದ್ದೀವಿ. ಸೊ 1 ಅವರ್ ಇದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡ್ಬೇಕು. ಹೋದ್ರೆ ಅವ್ನು ಬಿಡೋದೇ ಇಲ್ಲ. ಅವಳು ಆಟ ಆಡ್ತಾ ಇರ್ತಾಳಲ್ಲ, ಅಪ್ಪಾಜಿ ಎಲ್ಲ ಇರ್ತಾರೆ. ಸೊ ಅವಳು ಆಟ ಆಡ್ತಾ ಇರ್ತಾಳೆ. ಸೊ ಅವಳು ಖುಷಿಗೆ ಇರು ಹೋಗೋಣ ಅಂತ ಇರ್ಸ್ಕೊತಾನೆ. ಸೊ ಬೇಗ ಬರೋಣ ಅಂತ ಅಂದ್ಕೊಂಡಿದ್ದೀವಿ, ಹೊರಡಬೇಕು. ಅವಳು ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೇ ಹಿಂಗೆ 1 ಅವರ್ಗೆ ಹೋಗಿ ಬಂದರೂ ಅವಳ ಬ್ಯಾಗ್ನ ನಾನು ರೆಡಿ ಮಾಡಲೇಬೇಕು. ಎಲ್ಲೋದ್ರೂ ಅವಳು ಎಕ್ಸ್ಟ್ರಾ ಥಿಂಗ್ಸ್ಗಳು ಕ್ಯಾರಿ ಮಾಡಲೇಬೇಕು. ಸೊ ತೋರಿಸ್ತೀನಿ ಏನೇನು ಇಟ್ಕೊಂಡಿದ್ದೀನಿ ಅಂತ. ಇದು ಬ್ಯಾಕ್ ಪ್ಯಾಕ್ ತೊಗೊಂಡಿದ್ದೀನಿ, ಸೊ ಈಸಿ ಆಗುತ್ತೆ ಅಂದ್ಬಿಟ್ಟು. ನಾನು ದುಪ್ಪಟ ತೊಗೊಂಡಿದ್ದೀನಿ, ಅವಳದು ಎಕ್ಸ್ಟ್ರಾ ಒಂದು ಡೈಪರ್, ಅವಳದು ವಾಟ್ರ್ ಬಾಟಲ್, ನಂದೊಂದು ಕ್ಲಿಪ್, ಸೊ ಅವಳಿಗೊಂದು ಟೋಪಿ ತೊಗೊಂಡಿದ್ದೀನಿ. ಸೊ ಇಷ್ಟು ತೊಗೊಂಡಿದ್ದೀನಿ. ಮತ್ತು ಒಂದು ಕರ್ಚೀಫ್ ಕೂಡ ಇದೆ. ಸೊ ಇನ್ನೊಂದು ಹ್ಯಾಂಡ್ ಟವಲ್ ಒಂದು ತೊಗೋಬೇಕು. ಇಷ್ಟೇ ಮತ್ತೇನು ಬೇಕಾಗಲ್ಲ ಅಂತ ಅನಿಸುತ್ತೆ. ನಾನು ಬ್ಲೂಟೂತ್ ಒಂದು ಇಟ್ಟಿದ್ದೆ, ಎಲ್ಲೋ ಹಾಕ್ಬಿಟ್ಟಿದ್ದಾಳೆ. ಸೊ ಬ್ಲೂಟೂತ್ ಒಂದು ಇಟ್ಕೋಬೇಕು. ಇಷ್ಟು ಬ್ಯಾಗ್ ತೊಗೊಂಡು ಈಗ ಹೊರಡಬೇಕು. ಹಾಯ್ ಮಾಡಜ್ಜಿ. ಎಲ್ಲ ಪಟ್ಟಾಕೊಂಡಿದ್ದಾರೆ. ಏ ಕಳ್ಳ ಕಳ್ಳ, ಏಯ್ ನಿಧಾನ. ಕೈ ಕೊಡು ಬಂಗಾರಿ, ಚಿನ್ನಮ್ಮ ಕೈ ಕೊಡು. ಅವ್ರು ಬರ್ತಾರೋ ಇಲ್ಲೋ ಅಂತ ಅವಳು. ನಾನು ಕೇಳಿದ್ರ ಬಂಗಡಿ ಬಾ ಚಿನ್ನಮ್ಮ, ಬಾ. ಏಯ್ ಬಾರ ಇಲ್ಲಿ. ಏಯ್ ಇಲ್ಲಿ. ಅವಳೆಲ್ಲ ಎತ್ಬೇಕಲ್ಲ. ಮಕ್ಕಳದೆಲ್ಲ ಐತೆ. ನನ್ಗೇನ್ ಗೊತ್ತು. ಬಂಗಾರಿ ಬಾಯ್. ಎದ್ರುಕೋಬಾರ್ದು. ಎದ್ರಕೊಂಬಿಟ್ಟಿದ್ದಲೆ. ಅವಳ ಪಾಪ ಯಾವುದೋ ಆಟನೇ ಆಡ್ತಾ ಇಲ್ಲ. ಫಸ್ಟು ಒಂದು ಕೂರ್ಸಿದ್ವಿ ಅಲ್ಲಿ, ನಾನು ಅಮ್ಮ ಇಬ್ರು ಮಾತಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟು ಪಾಪ ಬಿದ್ಬಿಟ್ಲು ಕೆಳಗಡೆ. ಸೊ ಬಿದ್ದಾಗಿಂದ ಅಳ್ತಾ ಇದ್ದಾಳೆ, ಯಾವುದೋ ಆಟ ಆಡ್ತಾ ಇಲ್ಲ, ಎದ್ರಕೊಂಬಿಟ್ಟು. ಬೋಬೋ ಇದೆ ನೋಡಲ್ಲಿ. ಇನ್ನೇನು ಅವಳು ಆಟ ಆಡ್ತಾ ಇಲ್ಲ. ಮತ್ತೆ ಸ್ಟಾಲ್ ಹತ್ರ ವಾಪಸ್ ಹೋಗ್ತಾ ಇದೀವಿ. ಬಾ, ಮತ್ತೆ ಮೂತಿ ಯಾಕಂಗ್ ಮಾಡ್ತಿದ್ಯಾ? ಬಾ. ಅಪ್ಪ ಅಲ್ಲ, ನಿಮ್ಮ ಅಪ್ಪನ ಹತ್ರ ಒಂದೇ ಕಾರ್ ಇರೋದು.
ಏನ್ ಬಂಗಾರ ಇದು? ಏನದು? ಖುಷಿ ಖುಷಿ. ಎತ್ಕೊ. ಅವ್ನ್ ಕೊಟ್ಟೆ ಹೋಗ್ಬಿಟ್ಟ. ಅದ್ ಕೊಟ್ಬಿಟ್ಟು ಇತ್ತು ತಗೊಂಡದ. ಅದ್ ತಗೋ, ದೊಡ್ಡದ್ ಕೊಟ್ಟಿದ. ಅವಳಿಗೆ ಯಾವ್ದೋ ಒಂದ್ ಬೇಕು. ಕೊಡ್ರೋ ಒಂದ್ ಬಾಲು. ತಾತ ಕೊಡು. ಜಸ್ಟ್ ಮಿಸ್. ಬಿತ್ತು. ಅವಳ ಮೇಲ್ ಬಿದ್ದಿತ್ತಪ್ಪಾಜಿ. one madu play dosa. Bada ಎರಡು ಬೆಣ್ಣೆ ಮಸಾಲೆ ಜೋಳಿಸಿ. ಒಂದೇ ಪ್ಲೇಟ್ಗೆ ಹಾಕ, ಎರಡು ಪ್ಲೇಟ್ಗೆ ಹಾಕ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಟೈಮ್ ಬಂದು 8 ಗಂಟೆ ಆಗಿದೆ. ಈಗ ಮನೆಗೆ ಬಂದ್ವಿ. ಇನ್ನೂ ಸ್ವಲ್ಪ ತಿರ್ತಾ ಇದ್ವಿ. ಎಲ್ಲರೂ ಅಲ್ಲೇ ಇದ್ವಲ್ಲ, ಸೊ ಆರಾಮಾಗಿ ಮಾತಾಡ್ಕೊಂಡು ನಾವೆಲ್ಲ ಒಂದು ಕಡೆ ಆರಾಮಾಗಿ ಅಲ್ಲಿದ್ವಿ. ಬಟ್ ಇವಳು ಬಂತು ಬೀಳ್ತಾನೆ ಇದ್ಲು ಇವತ್ತು. ಅಲ್ಲಿ ಫಸ್ಟು ಪ್ಲೇ ಏರಿಯಾ ಹತ್ರ ಬಿದ್ಲು, ಆಮೇಲೆ ಅಲ್ಲಿ ಬಾಸ್ಕೆಟ್ಬಾಲ್ ಗ್ರೌಂಡಲ್ಲಿ ಬಿದ್ಲು, ಮತ್ತು ನಮ್ಮ ಸ್ಟಾಲ್ ಹತ್ರನೇ 2 ಸಲ ಬಿದ್ಲು. ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿದ್ರು, ಅವ್ರ ಹಿಂದೆ ಓಡ್ಕೊಂಡು ಹೋಗ್ಬೇಕು. ಹೋಗಿ ಏನು ಬೌ ಸೊ ನಮ್ಮ ಸ್ಟಾಲ್ ಮುಂದೆನೇ 2 ಸಲ ಬಿದ್ಲು, ಬೀಳ್ತಾನೆ. ನಮ್ಮ ಸ್ಟಾಲ್ ಮುಂದೆನೇ 2 ಸಲ ಬಿದ್ಲು, ಬೀಳ್ತಾನೆ ಇದ್ಲು ಅಂತ ಅಂದ್ಬಿಟ್ಟು, ಸೊ ಇನ್ನೇನು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಎಲ್ಲರೂ. ನನ್ನ ತಮ್ಮ ಕೆಲ್ಸದವ್ರು ಮಾತ್ರ ಇದ್ದಾರೆ. ಸೊ ಅಪ್ಪಾಜಿ, ನಾನು, ಅಜ್ಜಿ, ಅಮ್ಮ ಎಲ್ಲರೂ ಕೂಡ ಬಂದ್ವಿ. ಸೊ ಊಟದ್ದೇನು ನೋಡ್ಬೇಕೀಗ. ಮೊನ್ನೆ ಹಬ್ಬಕ್ಕೆ ಸ್ವಲ್ಪ ಹೂರ್ಣ ಉಳಿಸಿದ್ರು, ಅಂದರೆ ಬೇಳೆ ಎಲ್ಲ ಉಳಿಸಿದ್ರು. ಸೊ ಅದಕ್ಕೆ ಇವಾಗ ಕರ್ಗೇಡ್ ಮಾಡ್ತಾ ಇದ್ದಾರೆ. ಅಂದರೆ ನಾರ್ಮಲ್ ಹೋಳಿಗೆನೆ, ಬಟ್ ಈ ಕರ್ಜಿಕಾಯಿ ಶೇಪಲ್ಲಿ ಚಿಕ್ಕದಾಗಿ ಮಾಡ್ತಾರೆ. ಸೊ ಓಡಾಡ್ಕೊಂಡೆ ಆರಾಮಾಗಿ ತಿನ್ಬಿಡ್ಬೋದು. ಸೊ ತುಪ್ಪದ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್. ಸೊ ಅದನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅನ್ನ, ಸಾಂಬಾರ್, ಅಡುಗೆ ಕೆಲಸ ನಡೀತಾ ಇದೆ. ಮೇಡಮ್ ಅವ್ರು ಬುಕ್ ಓದು ಅಂದರೆ ತಿಂತಾ ಇದ್ದಾರೆ. ಏಯ್ ಕಳ್ಳಮ್ಮ, ಏನು ಮಾಡ್ತಾ ಇದೀಯಾ? ಅವಳ್ಗ ಬುಕ್ಸ್ಗಳನ್ನೂ ಕೂಡ ತೊಗೊಂಡು ಬಂದಿದೆ. ಸೊ ಅವಾಗವಾಗ ನೋಡ್ತಾ ಇರಲಿ, ಓದಲಿ ಅಂದ್ಬಿಟ್ಟು. ಏನು ಓದ್ತಾಳೋ ಎಲ್ಲ ಹಿಂಗೆ ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? ಸೊ ಹಿಂಗೆ ಸೈಡಲ್ಲೆಲ್ಲ ನಾವು ಇಲ್ಲಿದ್ದ ಟೈಮಲ್ಲೆಲ್ಲ ಕಿತ್ತಾಕಿರೋದು. 2-3 ಬುಕ್ಸ್ ಅಂತೂ ಹಾಳಾಗ್ಬಿಟ್ಟಿದ್ದಾವೆ. ಸೊ ಇದೊಂದು ಈ ಥರ ಹಿಂಗೆ, ಅದನ್ನೇ ಇಷ್ಟು ಗಟ್ಟಿ ಬುಕ್ಸ್ ತೊಗೊಂಬಂದ್ರೂ ಇವ್ಳ ಕೈಲಿರಲ್ಲ. ಇದನ್ನೇ ಕಿತ್ತಾಕ್ತಾಳೆ, ಏನು ಮಾಡೋದು ಅಲ್ವಾ? ಸೊ ಏನು ನೋಡ್ಬೇಕು ಅಡುಗೆ ಕೆಲಸ. ತಗೋ ಆಟಾಡು, ಓದು, ನಾಳೆ ಹೋಗಿ ಎಕ್ಸಾಮ್ ಬರೀವಂತೆ, ಆಯ್ತಾ? ಇಲ್ಲಿ ಅಮ್ಮ ಎಲೆ ಉದ್ದುತ್ತಾ ಇದ್ದಾರೆ. ಹಿಟ್ಟು ಏನೇನು ಮಮ್ಮಿ ಇಟ್ಟಿದ್ದು? ಮೈದಾ ಹಿಟ್ಟು, ಆಮೇಲೆ ಮೈದಾ ಹಿಟ್ಟು ಕಲಸೋದು, ಹೂರ್ಣ. ಮೈದಾ ಹಿಟ್ಟು ಅಷ್ಟೇನಾ ಇದು? ಮೈದಾ ಹಿಟ್ಟು, ಎಣ್ಣೆ, ಚೂರು ಉಪ್ಪು. ಅವಳ ಮೇಲೆ ಎತ್ಕೋಬೇಕಂತೆ. ಇದೇನಿಲ್ಲ, ಮೈದಾ ಹಿಟ್ಟನ್ನ ಸ್ವಲ್ಪ ಈ ಥರ ಕಲಿಸ್ಬಿಟ್ಟು ಗಟ್ಟಿಯಾಗಿ ಮಾಮೂಲಿ. ಏನೇ ತಗೋ, ಹೂರ್ಣ ಬಾಯಿಗಿಡೋಗೆ. ಸೊ ಮಾಮೂಲಿ ಮೈದಾ ಹಿಟ್ಟನ್ನೇ ಸ್ವಲ್ಪ ಈ ಚಪಾತಿ ಹಿಟ್ಟು ಥರ ಕಲ್ಸ್ಕೊತೀವಲ್ಲ, ಆ ಥರ ಕಲ್ಸ್ಕೊಂಡು ಹಿಂಗೆ ಚಿಕ್ಕ ಚಿಕ್ಕ ಶೇಪಲ್ಲಿ ಉದ್ದೋದು. ಈಗ ಇದನ್ನು ಅಜ್ಜಿ ತುಂಬ್ತಾರೆ. ಹೂರ್ಣ ಇಲ್ಲಿದೆ, ಸೊ ಅಜ್ಜಿ ಕೊಡ್ತೀನಿ. ಚಿನ್ನಿ, ಇದೇನಿದೆ ಹಿಂಗ್ ಮಾಡಿದ್ರೆ? ಕುತ್ಕೋ ಕೆಳಗೆ.
ಹಂಗೆ ಮಾಡಬಾರ್ದಮ್ಮ. ಬಾ ಇಲ್ಲಿ ಕಡೆ ಬಾ. ತುಳಿಬಾರ್ದನ್ನ ನಾವೇ ತಿನ್ನೋದ್ ಕಣೆ ಅದನ್ನ. ಕೊಡೆ ಅದನ್ನ ಬಿಡೆ. ಕುತ್ಕೊಳ್ಳಿ ಸುಮ್ಮನೆ. ಕುತ್ಕೋ ಕುತ್ಕೋ. ಹ್ಞೂ ಸುಮ್ಮನೆ ಕುತ್ಕೋ. ಹ್ಞೂ ಸುಮ್ಮನೆ ಕುತ್ಕೋಬೇಕು. ಏನು ಮುಟ್ಬಾರ್ದು. ಇದನ್ನ ಆ ಕಡೆ ಇಟ್ಕೊ. ಕಟ್ಟು ಕಟ್ಟು. ಏನೇ ಇದು? ಚಿನ್ನಮ್ಮ ಕಾಲೆಲ್ಲ ಇಟ್ಟಿದೆಯಲ್ಲ ಯಪ್ಪ, ನಾವ್ ಹೆಂಗೆ ತಿನ್ನದು? ಶೂ ತಗೋ ಇದು. ಎಸಿಬೇಡ. ಮಕ್ಕಕ್ಕೆ ಹಚ್ಕೋ. ಮಕ್ಕಕ್ಕೆ ಹಚ್ಕೋ. ತಲೆಗೆ ಹಚ್ಕೋ. ತಲೆಗೆ. ಅಯ್ಯೋ ತೋರ್ಸು. ಚೆನ್ನಾಗೈತಾ? ಬೈಲ್ ತಾತಂಗೆ ತೋರಿಸ್ತೀನಿ. ಬೈಲ್ ಹೆಂಗ್ ಕಾಣಿಸ್ತಾ ಇದೆಯಾ? ಇಳಿ ಕೆಳಗಡೆ ಹೋಗಲಿ. ಅಮ್ಮ ತಮ್ಮ ನಿಮ್ಮ ಅಪ್ಪ ಬಂದಂಗ ನೋಡು. ಪಪ್ಪ ಬರ್ತಾಳೆ. ಪಪ್ಪ ಬಾ ಹೋಗೋಣ ಬಾ. ಪಪ್ಪ ನೆಕ್ಸ್ಟ್ ಇಲ್ಲಿ ಅದು ಬೇಳೆ ಕರ್ಕಡುಬು ರೆಡಿ ಆಗಿರತ್ತಲ್ಲ, ಅದನ್ನ ಈ ತರ ಎಣ್ಣೆಲಿ ಡೀಪ್ ಫ್ರೈ ಮಾಡೋದಷ್ಟೇನೆ. ಅಮ್ಮ ಎಲೆ ಉತ್ಕೊಡ್ತಾ ಇದ್ರು, ಅಜ್ಜಿ ತುಂಬ್ಕೊಡ್ತಾ ಇದ್ರು, ನಾನು ಎಲೆ ಫ್ರೈ ಮಾಡ್ತಾ ಇದ್ದೆ. ಸೊ ರೆಡಿ ಆಯ್ತು. ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ ದಾವಣಗೆರೆ ಸೈಡ್ ಎಲ್ಲ ತುಂಬಾ ಮಾಡ್ತಾರೆ. ಸೊ ಬೆಂಗಳೂರಲ್ಲಿ ಕೆಲವ್ರು ಮಾಡ್ತಾರೆ, ಕೆಲವ್ರಿಗೆ ಗೊತ್ತಿರಲ್ಲ ಇದು. ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲಾ ಸಲ ನಾವು ಅದು ತಟ್ಟೋಳ್ಗೆ ಏನ್ ಬರುತ್ತೆ ಅದನ್ನ ಮಾಡಲ್ಲ. ಒಂದ್ಸಲ ಇದನ್ನು ಕೂಡ ಮಾಡ್ತಾ ಇರ್ತೀವಿ. ನಾರ್ಮಲ್ ಇಲ್ಲ ಅಂದ್ರೆ ತಟ್ಟೋಳ್ಗೆನು ಕೂಡ ಮಾಡ್ತಾ ಇರ್ತೀವಿ. ಸೊ ಏನಾದ್ರೂ ಪೂಜೆಗೆ ನೈವೇದ್ಯ ಮಾಡ್ಬೇಕು ಅದು ಇದು ಅಂದ್ರೆ ಮಾತ್ರ ನಾವು ತಟ್ಟೋಳ್ಗೆ ಮಾಡೋದು, ಇಲ್ಲ ಅಂದ್ರೆ ಜಾಸ್ತಿ ಇದೆ ಮಾಡೋದು. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಅವಳಿಗೆ ಅಂತ ಹೇಳ್ಬಿಟ್ಟು ಇದು ರಾಗಿದು ಬೋಟಿ ಮತ್ತೆ ಬ್ಯಾಟ್ ಇದೆಲ್ಲಾನು ಕೂಡ ಕರಿತಾ ಇದ್ದೆ. ಸೊ ಅವಳು ತುಂಬಾ ಓಡಾಡ್ಕೊಂಡು ತಿನ್ನಕ್ಕೆ ಇಷ್ಟಪಡ್ತಾಳೆ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ಕರಿತಾ ಇದ್ದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನೈಟ್ ನಾನು ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ಸೊ ಅಡುಗೆದೆಲ್ಲ ತೋರಿಸಿದ್ನಲ್ಲ, ಎಲ್ಲ ಊಟ ಮುಗಿಸ್ಕೊಂಡು ಆಮೇಲೆ ಎಲ್ಲರೂ ಬೇರೆ ಇದ್ದು ಅಂತ ಹೇಳಿಬಿಟ್ಟು ಯಾವುದೋ ಮೂವಿ ನೋಡ್ತಾ ಇದ್ವಿ. ಸೊ ಮೂವಿ ನೋಡಿಕೊಂಡು ಲೇಟ್ ಆಯಿತು ನಾವು ಮಲ್ಕೊಳ್ಳೋದು. ಸೊ ನೈಟ್ ಲೇಟ್ ಆಯಿತು ಅಂದ್ಬಿಟ್ಟು ಬೆಳಗ್ಗೆನೂ ಕೂಡ ಲೇಟಾಗಿದ್ವಿ. ಬಟ್ ನಮ್ಮಮ್ಮ ಆ್ಯಸ್ ಯೂಶಲ್ ಬೆಳಗ್ಗೆ ಬೇಗ ಎದ್ದು ಸೊ ಎಲ್ರಿಗೂ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದರು. ಎಲ್ಲ ತಿಂದ್ಕೊಂಡು ಸೊ ಮತ್ತೆ ಕಾಫಿ ಕುಡಿದು ಮತ್ತೆ ಬೆಡ್ ಮೇಲೆ ಮಲ್ಕೊಂಡು ಆರಾಮಾಗಿ ಮೊಬೈಲ್ ನೋಡ್ಕೊಂಡಿದ್ದೀನಿ. ಸೊ ಫುಲ್ ಲೇಸಿ ಡೇ ಇವತ್ತು, ಸಂಡೇ. ಎಲ್ಲರೂ ಇದ್ದಾರೆ, ಹಂಗಾಗಿ ಅವಳು ನೋಡ್ಕೊಳ್ಳೋದೇನು ಟೆನ್ಷನ್ ಇಲ್ಲ. ಸೊ ಅವಳು ಬೆಳಗ್ಗೆ ಫೀಡ್ ಒಂದ್ಸಲ ಫೀಡ್ ಮಾಡಿದ್ದು ಬಿಟ್ಟರೆ ಅಮ್ಮನೇ ಎಲ್ಲ ತಿನ್ನಿಸೋದು ಎಲ್ಲ ಅಮ್ಮನೇ ಮಾಡ್ತಾಯಿದ್ದಾರೆ. ಸೊ ಅವಳು ನೋಡ್ಕೊಳ್ಳೋದು ಏನೂ ಕೆಲಸ ಇಲ್ಲ ನನಗೆ. ಸೊ ಆರಾಮಾಗಿ ನಾನು ಮೊಬೈಲ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ವ್ಲಾಗ್ ಎಂಡ್ ಮಾಡಿರಲಿಲ್ವಲ್ಲ, ಸೊ ಅದಕ್ಕೆ ಈಗ ವ್ಲಾಗ್ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸುಮ್ಮನೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡಿದ್ದು. ಹೋಪ್ ನಿಮಗೆ ಈ ರ್ಯಾಂಡಮ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.